ಶರದ್ ಋತುವಿನ ಬೆಳಕಿನ ಸಡಗರ ಸಂಭ್ರಮದೊಂದಿಗೆ ಆಚರಿಸಲ್ಪಡುವಂತಹ ದೀಪಾವಳಿ ಹಬ್ಬವನ್ನು ನಮ್ಮೆಲ್ಲ ಪೂರ್ವಜರು ಹಬ್ಬ ಹರಿದಿನಗಳ ಸಂಸ್ಥಾಪನೆಯ ಆಚರಣೆಗೆ ಅನುಗುಣವಾಗಿ ಇಂದಿಗೂ ಕೂಡ ಭೂಮಂಡಲದಲ್ಲಿ ಇರುವಂತಹ ಭಕ್ತ ಬಾಂಧವರು ದೀಪಾವಳಿ ಹಬ್ಬವನ್ನು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ದೀಪಾವಳಿ ಹಬ್ಬದ ವಿಶೇಷವಾಗಿದೆ. ಗೋಪೂಜೆ, ಹಟ್ಟಿ ಲಕ್ಕಮ್ಮನ ಪೂಜೆ, ಕೃಷಿ ಉಪಕರಣಗಳನ್ನು ತೊಳೆದು ಶ್ರದ್ಧೆಯಿಂದ ಪೂಜಾರಾಧನೆ ಮಾಡುವುದರೊಂದಿಗೆ ಆಚರಿಸಲ್ಪಡುವಂತಹ ದೀಪಾವಳಿ ಹಬ್ಬಕ್ಕೆ ರಾಮಾಯಣ ಮಹಾಭಾರತದ ಮಹಿಮೆ ಕೂಡ ಅವಲಂಬಿಸಿರುವಂತಹ ಸಂಗತಿಯಾಗಿದ್ದು, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಗಳು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವಂಥದ್ದು ಇತಿಹಾಸ ಪುಟಗಳಲ್ಲಿ ನಮಗೆ ಲಭ್ಯವಾಗುವಂತಹ ಸಂಗತಿಯಾಗಿದೆ. ಆ ಪ್ರಕಾರವಾಗಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು. ಕುಳಗಟ್ಟೆ ಗ್ರಾಮದ ರೈತ ಬಾಂಧವರೆಲ್ಲರೂ ಕೃಷಿ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಸುಣ್ಣ ಹಾಗೂ ಹುರಮಂಜು ಸಹಿತ ಕಟ್ಟನ್ನು ಹಚ್ಚಿ ಸಗಣಿಯ ಒಪ್ಪವನ್ನು ಮಾಡಿ, ಅಂದರೆ ಗೋಮಯವನ್ನು ತಂದು ತರಹೇವಾರಿ ಹೂವು ಪತ್ರೆಗಳಿಂದ ಅಲಂಕರಿಸಿ ನೆಲಸಾರಣೆ ಮಾಡಿದಂತಹ ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳ ನಡುವೆ ಹಟ್ಟಿ ಲಕ್ಕಮ್ಮನನ್ನು ಪ್ರತಿಷ್ಠಾಪಿಸಿ ದೀಪವನ್ನು ಬೆಳಗಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಉಪಕರಣಗಳು ಹಾಗೂ ಹಟ್ಟಿ ಲಕ್ಕಮ್ಮನಿಗೆ ಎಡೆಯನ್ನು ಅರ್ಪಣೆ ಮಾಡುವ ಮೂಲಕ ದೀಪಾವಳಿ ಹಬ್ಬವನ್ನು ಆಚರಿಸಿದರು. ಗ್ರಾಮದ ದೇವಸ್ಥಾನಗಳಲ್ಲಿ ಶ್ರದ್ಧಾಭಕ್ತಿಯಿಂದ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ವಿಶೇಷ ಪೂಜೆ ಅಭಿಷೇಕವನ್ನು ಮಾಡಲಾಗಿತ್ತು. ದೇವಸ್ಥಾನಗಳಲ್ಲಿರುವಂತಹ ದೇವರ ವಿಗ್ರಹಗಳಿಗೆ ವಿಶೇಷ ಅಲಂಕಾರವನ್ನು ಮಾಡಿದ್ದು ಕೂಡ ದೀಪಾವಳಿ ಹಬ್ಬದ ವಿಶೇಷವಾಗಿತ್ತು. ದೀಪಾವಳಿ ಹಬ್ಬದ ಅಂಗವಾಗಿ ಹೊಸ ಉಡುಗೆ ತೊಡುಗೆಗಳನ್ನು ಉಟ್ಟಂತಹ ಮಕ್ಕಳು ಸಂತಸದಿಂದ ನಲಿದಿದ್ದು ದೀಪಾವಳಿ ಹಬ್ಬದಲ್ಲಿ ಕಾಣಬಂದಂತಹ ವಿಶೇಷವಾಗಿತ್ತು. ಬಾನಂಗಡದಲ್ಲಿ ಕತ್ತಲು ಆವರಿಸುತ್ತಿದ್ದಂತೆ ಮನೆಯಂಗಳದಲ್ಲಿ ದೀಪಗಳು ಪ್ರಜ್ವಲಿಸಿದರೆ, ಮನೆಯ ಮುಂಭಾಗದ ಅಂಗಳದಲ್ಲಿ ಮಕ್ಕಳೆಲ್ಲರೂ ಪಟಾಕಿಗಳನ್ನು ಸಿಡಿಸುವ ಮೂಲಕ ದೀಪಾವಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ದೀಪಾವಳಿ ಹಬ್ಬದ ಸಂಭ್ರಮವನ್ನು ಈ ಮೂಲಕ ಹಂಚಿಕೊಳ್ಳಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.